ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಆನಂದ್. ಇವತ್ತು ನಮ್ಮ ಮನ್ಯಾಗ ಏನು ತಂದೇವು ಅಂದ್ರೆ ಪತಂಜಲಿದ ಹೊಸ ಐಟಮ್ ಬಂದದ, ತೋರಿಸ್ತೀನಿ ಬರ್ರಿ. ಕ್ಯಾಂಫರ್ ಡಿಫ್ಯೂಸರ್, ಇದು ಅನ್ಬಾಕ್ಸ್ ಮಾಡೋನು, ಇದ್ರ ಬಗ್ಗೆ ತಿಳ್ಕೊಳ್ಳೋನು ಬನ್ನಿ. ತಡಿ, ಈ ಥರ ಪ್ಯಾಕ್ ಬರ್ತೈತಿ. ಈ ಥರ ಕರ್ಪೂರ ಅದ. ಇದು ನಾರ್ಮಲ್ ಕರ್ಪೂರ ಅಲ್ಲ, ಪಚ್ ಕರ್ಪೂರ ಬರ್ತೈತಿ. ಆಮೇಲೆ ಈ ಡಿಫ್ಯೂಸರ್ ಮಷಿನ್, ಇದ್ರಾಗ ಏನು ಮಾಡೋದು, ಈ ಥರ ಹಚ್ಚಿ, ನಾ ಆಲ್ರೆಡಿ ಬಟನ್ ಹೊಡೆದೀನಿ, ಹಚ್ಚಿ ಕಿಶಿಂದ ಈ ಕರ್ಪೂರ ಏನಿರ್ತದೆ ದೇಸಿ ಕರ್ಪೂರ ಮಾತ್ರ ಹಚ್ಚಬೇಕು. ಎಷ್ಟು ಒಂದು ಅಥವಾ ಎರಡೇ ಅಷ್ಟೇ, ಸ್ವಲ್ಪ ಹಾಕೋದು. ಇಡೀ ರೂಮ್ ತುಂಬ ಎಲ್ಲ ಹಾಕ್ತೀನಿ ನೋಡ್ರಿ. ಹಾಕೀನಿ. ಈ ಲೈಟ್ ಹತ್ತಿದ, ಇಲ್ಲಿ ಆನ್ ಆಫ್ ಕೊಟ್ಟಿರ್ತಾರೆ. ಇಲ್ಲಿ ಬರ್ರಿ ತೋರಿಸ್ತೀನಿ, ಬರ್ರಿ ಸ್ವಲ್ಪ ಮುಂದಕ್ಕೆ. ಆನ್ ಮಾಡಿದರೆ ಇದು ಮಷಿನ್ ಸುಡ್ತೈತಿ, ಹೀಟ್ ಆಗ್ತೈತಿ. ಹೀಟದಿಂದ ಹೊಗೆ ಬರ್ತೈತಿ. ಇಲ್ಲ ಬೇಡಪ್ಪ ಅಂತಂದ್ರೆ ಹಿಂಗೆ ಬಂದ್ ಮಾಡ್ಬೋದು ಅಷ್ಟೇ. ನಾವೇನು ಮಾಡೀವಿ, ಈಗ ಚಾಲೂ ಮಾಡೀವಿ. ಕರ್ಪೂರ ಹಾಕಿದ್ದೀವಿ, ಚಾಲೂ ಮಾಡಿದ್ವಿ. ಲೈಟ್ ಹರಿಸೋದು, ಲೈಟ್ ಹರಿಸಿಂದ ಹೊಗೆ ಬರ್ತೈತಿ ನೋಡ್ರಿ. ಹೊಗೆ ಬರತ್ತ. ಈ ಹೊಗೆ ಮುಖಾಂತರ ಎಲ್ಲ ಕಡೆ ಹರಡ್ತೈತಿ. ಈ ಪೂರ ಲೈಟ್ ಆಫ್ ಮಾಡಿದರೆ ಡಿಸೈನ್ ಕಾಣ್ತೈತಿ ಮಸ್ತ್. ಆಮೇಲೆ ಸ್ವಲ್ಪ ಹೊತ್ತು ಟೈಮ್ ತೊಗೋತದ. ಈಗ ಕರ್ಪೂರ ಹಾಕ್ಯದ, ಸ್ವಲ್ಪ ಟೈಮ್ ತೊಗೋತದ, ಹೊಗೆ ಸ್ಟಾರ್ಟ್ ಆಗ್ತೈತಿ. ಈ ಹೊಗೆದಿಂದ ಎಲ್ಲ ರೂಮಿಗೆ ಫ್ರೆಶ್ನೆಸ್ ಆಕೈತಿ. ಆಮೇಲೆ ಹುಳುಗಳು ಸಾಯ್ತಾವೆ. ಹುಳುಗಳು ಒಳಗುಂತ್ರು ಬರೋದಿಲ್ಲ. ಈ ವಾಸನೆಗೆ ಆರಾಮ್ ನಿದ್ದೆ ಆಕೈತಿ. ಈ ನಾರ್ಮಲ್ ಕಾಯಿಲ್ ಅದು ನಾವು ತಂದೀವಿ ಅಂತಾವು ಇಲ್ಲದ ನೋಡ್ರಿ. ಈ ಕೆಮಿಕಲ್ ಕಾಯಿಲ್ ಯೂಸ್ ಮಾಡೋಕ್ಕಿಂತ ನಮ್ಮ ದೇಸಿ ಕರ್ಪೂರ ಹಚ್ಕೊಂಡು ಯೂಸ್ ಮಾಡೋದು ಚಲೋ. ನೋಡ್ರಿ ಹೊಗೆ ಹೆಂಗೆ ಬರತ್ತೆ. ಈ ಹೊಗೆ ಮುಖಾಂತರ ಹುಳುಗಳು ಬರೋದಿಲ್ಲ, ಆರಾಮ್ ನಿದ್ದಕ್ಕೈತಿ. ಸಣ್ಣ ಮಕ್ಕಳಿಗೆ ಸಹ ಶ್ವಾಸಕ್ಕೂ ತೊಂದರೆ ಕೊಡೋಂಗಿಲ್ಲ.